ನಮಸ್ಕಾರ. ಒಂದೇ ಒಂದು ಸಣ್ಣ ಸಹಾಯ, ಒಂದು ಸಣ್ಣ ಉದಾರತೆ, ಅದು ಇಡೀ ಸಮುದಾಯದ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರ್ಬೋದು ಅಲ್ವಾ? ಇವತ್ತು ನಾವು ಕೇಳಕ್ ಹೊರಟಿರೋದು ಅಂಥದ್ದೇ ಒಂದು ತುಂಬಾ ಸುಂದರವಾದ ಕಥೆಯನ್ನ. ಸರಿ, ಹಾಗಾದರೆ ಬನ್ನಿ ಈ ಕಥೆಯೊಳಗೆ ಹೋಗೋಣ. ಕಥೆಯ ಹೆಸರು ಒಂದು ವಯಸ್ಸಾದ ತಾತನ ಕಥೆ. ಈ ಕಥೆ ನಡೆಯೋದು ಒಂದು ಪುಟ್ಟ ಹಳ್ಳಿಯಲ್ಲಿ. ಆ ಹಳ್ಳಿಯಲ್ಲಿ ಎಲ್ರಿಗೂ ತುಂಬಾನೇ ಇಷ್ಟವಾಗೋ, ಎಲ್ಲರ ಪ್ರೀತಿ ಪಾತ್ರರಾದ ಒಬ್ಬ ವ್ಯಕ್ತಿ ಇದ್ರು. ಅವರೇ ನಮ್ಮ ರಾಮಯ್ಯ ತಾತ. ಎಲ್ಲರೂ ಪ್ರೀತಿಯಿಂದ ರಾಮಯ್ಯ ತಾತ ಅಂತಾನೆ ಕರೆಯೋದು. ಯಾಕೆ ಅಂದ್ರೆ ಅವರ ಶಾಂತ ಸ್ವಭಾವ, ಮುಖದಲ್ಲಿ ಯಾವಾಗ್ಲೂ ಇರೋ ಆ ಮುದ್ದು ನಗು. ಅಷ್ಟೇ ಅಲ್ಲ, ಹಳ್ಳಿಯ ಮಕ್ಕಳಿಗೆಲ್ಲ ಅವರ ಹೇಳೋ ಕಥೆಗಳು ಅಂದ್ರೆ ಪಂಚಪ್ರಾಣ. ಸರಿ, ಹೀಗಿರುವಾಗ ಒಂದಿನ ಏನಾಯ್ತು, ತಾತ ಹಳ್ಳಿಯ ಕಟ್ಟೆ ಮೇಲೆ ಕೂತಿದ್ರು. ಆಗ ಅಲ್ಲಿದ್ದ ಮಕ್ಕಳ ಮನಸ್ಸಲ್ಲಿ ಒಂದು ದೊಡ್ಡ ಕುತೂಹಲದ ಕಿಡಿಯನ್ನು ಹೊತ್ತಿಸಿಬಿಡ್ತಾರೆ. ಮಕ್ಕಳನ್ನೆಲ್ಲ ಹತ್ರ ಕರೆದು, ನಾಳೆ ನಿಮ್ಗೆಲ್ಲ ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ ಅಂತ ಹೇಳ್ಬಿಡ್ತಾರೆ. ಆದ್ರೆ ಅದೇನು ಅಂತ ಮಾತ್ರ ಹೇಳೋದಿಲ್ಲ. ಇದನ್ನ ಕೇಳಿದ್ದ ತಕ್ಷಣ ಮಕ್ಕಳಿಗಂತೂ ತಡೆಯೋಕೆ ಆಗ್ಲಿಲ್ಲ. ತಾತ, ಏನದು ಸರ್ಪ್ರೈಸ್, ಈಗ್ಲೇ ಹೇಳಿ ಅಂತ ಎಲ್ರೂ ದುಂಬಾಲು ಬೀಳ್ತಾರೆ. ಆದ್ರೆ ತಾತ ಸುಮ್ನೆ ನಗ್ತ, ಅದೆಲ್ಲ ನಾಳೆನೆ ಗೊತ್ತಾಗೋದು ಅಂತ ಹೇಳಿ ಮಕ್ಕಳ ಕುತೂಹಲವನ್ನು ಇನ್ನೂ ಜಾಸ್ತಿ ಮಾಡಿಬಿಡ್ತಾರೆ. ಅಷ್ಟೇ, ಆ ಇಡೀ ರಾತ್ರಿ ಮಕ್ಕಳಿಗೆ ಸರ್ಪ್ರೈಸ್ ಏನು ಅನ್ನೋ ಚಿಂತೆಯಲ್ಲಿ ನಿದ್ದೆನೇ ಬಂದಿಲ್ಲ. ಸರಿ, ಹಾಗಾದ್ರೆ ಮರುದಿನ ಏನಾಯ್ತು ಅಂತ ನೋಡೋಣ ಬನ್ನಿ. ಮರುದಿನ ಬೆಳಗ್ಗೆ ಎಲ್ಲ ಮಕ್ಕಳು ಬೇಗ ಬೇಗ ಎದ್ದು ತಾತನ ಮನೆ ಮುಂದೆ ಬಂದು ಸೇರ್ಬಿಟ್ರು. ಆದ್ರೆ ಅಲ್ಲಿ ನೋಡಿದ್ರೆ ತಾತನೇ ಇರ್ಲಿಲ್ಲ. ಅವರ ಉತ್ಸಾಹ ಎಲ್ಲ ಫುಲ್ ಡಲ್ ಆಗೋಯ್ತು. ಸ್ವಲ್ಪ ಬೇಜಾರು ಆಯ್ತು ಪಾಪ. ಮಕ್ಕಳೆಲ್ಲ ಹೀಗೆ ಬೇಸರದಿಂದ ನಿಂತಿರುವಾಗಲೇ ಇದ್ದಕ್ಕಿದ್ದಂತೆ ಒಂದು ಶಬ್ದ ಕೇಳಿಸುತ್ತೆ. ಆ ಶಬ್ದವೇ ಈ ಕಥೆಯ ಕ್ಲೈಮ್ಯಾಕ್ಸ್ಗೆ ದಾರಿ ಮಾಡಿಕೊಡುತ್ತೆ. ಏನಪ್ಪಾ ಅದು ಅಂದ್ರೆ, ಆ ನಿಶ್ಶಬ್ದದಲ್ಲಿ ಹಳ್ಳಿಯ ಶಾಲೆಯ ಕಡೆಯಿಂದ ಜೋರಾಗಿ ಡೊಳ್ಳು ಬಡಿಯೋ ಸದ್ದು ಕೇಳಿಬಂತು. ತಕ್ಷಣ ಎಲ್ಲರೂ ಆ ಸದ್ದು ಬಂದ ಕಡೆ ಓಡ್ತಾರೆ. ಅಲ್ಲಿ ನೋಡಿದ್ರೆ ಒಂದು ದೊಡ್ಡ ಆಲದ ಮರದ ಕೆಳಗೆ ನಮ್ಮ ರಾಮಯ್ಯ ತಾತ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಆ ಮರದ ಕೊಂಬೆಗೆ ಒಂದು ಹೊಸ ಸುಂದರವಾದ ಜೋಕಾಲಿಯನ್ನು ಕಟ್ಟಲಾಗಿದೆ. ಆದ್ರೆ ನಿಜವಾದ ಸರ್ಪ್ರೈಸ್ ಅದಾಗಿರ್ಲಿಲ್ಲ. ತಾತ ಎಲ್ರನ್ನೂ ನೋಡಿ ಹೇಳಿದ್ರು, ನಮ್ಮ ಹಳ್ಳಿಯ ಮಕ್ಕಳಿಗೆ ಆಟ ಆಡೋಕೆ ಅಂತ ಸರಿಯಾದ ಜಾಗವೇ ಇಲ್ಲ. ಅದಕ್ಕೆ ನನ್ನ ಜಮೀನಿನ ಒಂದು ಭಾಗವನ್ನು ಇನ್ಮುಂದೆ ಮಕ್ಕಳ ಆಟದ ಮೈದಾನಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಂತ. ಅಬ್ಬಾ, ಈ ಮಾತನ್ನ ಕೇಳಿದ ತಕ್ಷಣ ಅಲ್ಲಿದ್ದ ಎಲ್ಲರ ಮನಸ್ಸಲ್ಲೂ ಒಂದು ರೀತಿಯ ಸಂತೋಷ, ಕೃತಜ್ಞತೆಯ ಭಾವನೆ ಮೂಡಿಬಂತು. ಆ ಕ್ಷಣ ಇದೆಯಲ್ಲ, ಪೂರ್ತಿ ಸಂಭ್ರಮದಿಂದ ತುಂಬಿ ಹೋಗಿತ್ತು. ಮಕ್ಕಳೆಲ್ಲ ಖುಷಿಯಿಂದ ಕಿರ್ಚುತ್ತಾ ಓಡಿ ಹೋಗಿ ತಾತನನ್ನ ತಪ್ಕೊಂಡ್ರು. ಹಳ್ಳಿಯ ದೊಡ್ಡೋರೆಲ್ಲ ತಾತನ ಈ ನಿಸ್ವಾರ್ಥ ಗುಣವನ್ನ ಮನಸ್ಸಾರೆ ಹೊಗಳಿದ್ರು. ನೋಡಿ, ತಾತನ ಈ ಒಂದು ದೊಡ್ಡ ಮನಸ್ಸಿನ ಕೆಲಸ ಕೇವಲ ಒಂದು ಆಟದ ಮೈದಾನವನ್ನಷ್ಟೇ ಸೃಷ್ಟಿಸಲಿಲ್ಲ. ಬದಲಿಗೆ ಅದು ಮುಂದಿನ ಪೀಳಿಗೆಗೂ ನೆನಪಿನಲ್ಲಿ ಉಳಿಯೋ ಒಂದು ಪರಂಪರೆಯನ್ನೇ ಹುಟ್ಟಾಕಿತು. ತಾತನ ಈ ದೊಡ್ಡ ಕೊಡುಗೆಯನ್ನ ಗೌರವಿಸೋಕೆ ಆ ಇಡೀ ಊರು ಸೇರಿ ಆ ಆಟದ ಮೈದಾನಕ್ಕೆ ರಾಮಯ್ಯ ತಾತ ಮೈದಾನ ಅಂತ ಹೆಸರಿಟ್ರು. ನೋಡಿ, ಇದರಿಂದ ಅವರ ಒಳ್ಳೆಯತನ ಹಳ್ಳಿಯ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುವಂತಾಯಿತು. ಈ ಕಥೆಯಿಂದ ನಮಗೆ ಅರ್ಥವಾಗುವ ಒಂದು ಮುಖ್ಯವಾದ ವಿಷಯ ಇದೆ. ವಯಸ್ಸು ಎಷ್ಟೇ ಆಗಿರ್ಲಿ, ಕೊಡಲು ಒಂದು ದೊಡ್ಡ ಮನಸ್ಸಿದ್ರೆ, ಒಳ್ಳೆಯ ಹೃದಯವಿದ್ರೆ, ಅದೇ ಎಲ್ಲಕ್ಕಿಂತ ದೊಡ್ಡ ಉಡುಗೊರೆ. ಹಾಗಾದ್ರೆ ಈ ಕಥೆಯ ಕೊನೆಯಲ್ಲಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ ಇದೆ. ನಮ್ಮ ಸುತ್ತಮುತ್ತಲಿನ ಸಮುದಾಯವನ್ನು ಇನ್ನಷ್ಟು ಚೆನ್ನಾಗಿ ಮಾಡಲು ನಾವು ಯಾವ ರೀತಿಯ ಕೊಡುಗೆಗಳನ್ನು ನೀಡಬಹುದು? ಅದು ಹಣ, ವಸ್ತುಗಳೇ ಆಗಬೇಕಿಲ್ಲ, ಬೇರೆ ಯಾವ ರೀತಿಯಲ್ಲೂ ಸಹಾಯ ಮಾಡಬಹುದು ಅಲ್ವಾ?